ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈಗಾಗಲೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬೇಕಾಗಿರುವ ಸಂಪೂರ್ಣವಾದ ಮೆಟೀರಿಯಲ್ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಇಂಗ್ಲೀಷ್, ಕಾಮರ್ಸ್, ಸೈನ್ಸ್, ಆರ್ಟ್ಸ್ ಎಲ್ಲ ವಿದ್ಯಾರ್ಥಿಗಳೇ ದಯವಿಟ್ಟು 4 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಒಂದು 40 ನಿಮಿಷದ ವಿಡಿಯೋ, ಒಂದು 27 ನಿಮಿಷದ್ದು, ಒಂದು 10 ನಿಮಿಷದ್ದು. ಈ 3 ವಿಡಿಯೋ ಜೊತೆಗೆ ಇನ್ನೊಂದು ವಿಡಿಯೋ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ಎಲ್ಲ ವಿಡಿಯೋಸ್ಗಳನ್ನು ಎಕ್ಸಾಮ್ಗಿಂತ ಮುಂಚೆ ಚಾಚು ತಪ್ಪದೇ ನೋಡಿದರೆ ಆಯಿತಾ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ 80 ಔಟ್ ಆಫ್ 80 ಫಿಕ್ಸು. ಇಷ್ಟು ಕಾನ್ಫಿಡೆನ್ಸ್ ಲೆವೆಲಲ್ಲಿ ನಿಮ್ಗೆ ಹೇಳ್ತಾ ಇದ್ದೇನೆ. ಎನಿಹೌ, ನೀವು ಇಟ್ಟಿರುವಂತಹ ನನ್ನ ಮೇಲೆ ಪ್ರೀತಿ, ವಿಶ್ವಾಸ, ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ನಿಮಗೊಂದು ಸಲ್ಯೂಟನ್ನು ಹೊಡಿತಾ ಹಾಟ್ ಕ್ವಶನ್ಸನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಹಾಟ್ ಕ್ವಶನ್ಸ್ ಅಂದರೆ ಹೈ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಅಂತ ಹೇಳ್ತೇವೆ. ಇದೊಂದು 6 ರಿಂದ 7 ಪ್ರಶ್ನೆಗಳು ಇದ್ದಾವೆ. ಅದು ನಿಮಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬಹಳ ಟಫ್ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಬಹಳ ಜನ ಅದನ್ನು ಓದ್ತಾನೇ ಇಲ್ಲ. ಎನಿಹೌ, ಬನ್ನಿ ಸರ್, ಈಗ ಆ ಹಾಟ್ ಕ್ವಶನ್ಸಲ್ಲಿ ಯಾವ ಪಾಠದಿಂದ ಏನೆಲ್ಲ ಬರ್ಬೋದು ಅನ್ನೋದನ್ನು ಇಲ್ಲಿ ಡಿಸ್ಪ್ಲೇ ಮಾಡಿ 2 ಪ್ರಶ್ನೆಗಳು ಇಲ್ಲಿ ಬರೆದಿಲ್ಲ, ಆದರೆ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲಿದೆ ಅದನ್ನು ಕೂಡ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ಶಲ್ ವಿ ಸ್ಟಾರ್ಟ್ ಮಾಡೋಣ ಅಲ್ವಾ? ಬನ್ನಿ ಸರ್, ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಜೊತೆ ಮುಂದೆವರೆಯಲಿ. ನೋಡಿ, ಗಾರ್ಡನರ್ ಪಾಠದಿಂದ ಈ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆ ಬಹಳ ಇರುತ್ತೆ. ಏನಾದರೂ ಇಂಗ್ಲೀಷ್ ಕ್ವಶನ್ ಪೇಪರ್ ಸ್ವಲ್ಪ ಟಫ್ ಮಾಡಬೇಕು ಅಂತ 1-2 ಪ್ರಶ್ನೆಗಳು ಹಾಟ್ ಅಂತ ಹಾಕಿಬಿಟ್ರೆ ಒಳಗಡೆ ಈ ಎಲ್ಲ ಪ್ರಶ್ನೆಗಳು ಅಲ್ಲಿ ಬರ್ತವೆ. ಯಾವುದು ಅಂತ ಹೇಳಿದರೆ, ಹೌ ಡಿಡ್ ಬಸವಯ್ಯ ಟ್ರೈ ಟು ಡಿಫೀಟ್ ತಮ್ಮಣ್ಣನನ್ನು ಸೋಲಿಸಬೇಕು ಅಂತ ಬಸವಯ್ಯ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡು ಯಾವ ಐಡಿಯಾಸ್ಗಳನ್ನು, ಪ್ಲಾನ್ಗಳನ್ನು ಯಾವ ರೀತಿಯಾಗಿ ಆಯಿತಾ ಪ್ರಯತ್ನವನ್ನು ಪಡುತ್ತಾನೆ ಅಂತ. ರೈವಲ್ರಿ ಅಂದರೆ ಎನಿಮಿ ಅಂತ. ಆಯಿತಾ, ಮೂವ್ ಫ್ರಮ್ ವಿಸಿಬಲ್ ಟು ಇನ್ವಿಸಿಬಲ್ ಡೊಮೈನ್, ಹಾಗಂದ್ರೂ ಒಂದೇ ಹೀಗಂದ್ರೂ ಒಂದೇ. ಡಿಸ್ಕ್ರೈಬ್ ದ ಮೀನ್ ಅಡಾಪ್ಟೆಡ್ ಬೈ ದ ಬಸವಯ್ಯ ಟು ಸರ್ಪಾಸ್ ದಿ ತಮ್ಮಣ್ಣಾಸ್ ಪಾಪ್ಯುಲಾರಿಟಿ ಇನ್ ದಿ ಗಾರ್ಡನರ್ ಚಾಪ್ಟರ್ ಅಂತ ಇದೆ. ಹಾಗಂದ್ರೆ ಏನು ಅಂತ ಪ್ರಶ್ನೆ ಅರ್ಥ ಆಗಬೇಕು ಸರ್. ಪ್ರಶ್ನೆ ಅರ್ಥ ಆದರೆ ಏನಾದರೂ ಬರೆದು ಮ್ಯಾನೇಜ್ ಮಾಡಿ ತಗೊಳ್ಳೋ ಉತ್ತರವನ್ನು ಬರೀತೀರಾ? ಏನೂ ಇಲ್ಲ. ತಮ್ಮಣ್ಣ ಒಬ್ಬ ವ್ಯಕ್ತಿ ಏನು ಆಗ್ತಾನೆ ಅಂತ ಹೇಳಿದರೆ ಬಹಳ ಪಾಪ್ಯುಲಾರಿಟಿ ಆಗಿಬಿಡ್ತಾನೆ, ಬಹಳ ಪಾಪ್ಯುಲರ್ ಆಗ್ತಾನೆ. ಎಂಥ ಪಾಪ್ಯುಲಾರಿಟಿಯನ್ನು ಪಡಿತಾನೆ ಅಂದರೆ ಬೆಸ್ಟ್ ಪೋಯೆಟ್ ಆಫ್ ದಟ್ ಎರಾ ಅಂತ ಒಂದು ಬಿರುದು ಕೂಡ ಅವನಿಗೆ ಸಿಗುತ್ತೆ. ಹೋಪ್ ಎವ್ರಿ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ನಾನು ಜಾಸ್ತಿ ವೇಗದ ಗತಿಯಲ್ಲಿ ಹೋಗ್ತಾ ಇದ್ದೇನೆ ನನಗೆ ಗೊತ್ತು, ಆದರೆ ಐ ಡೋಂಟ್ ವಾಂಟ್ ಟು ಕಿಲ್ ಯುವರ್ ಟೈಮ್. ನಿಮ್ಮ ಸಮಯವನ್ನು ನಾನು ವ್ಯರ್ಥ ಮಾಡುವುದಿಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 10 ಪ್ರಿಪೇಟರಿ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಗಳ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. 10 ಕ್ವಶನ್ ಪೇಪರನ್ನು ಬರೇ ಕುತ್ಕೊಂಡು ನೋಡಿದರೆ ಸಾಕು ಸರ್. ನಾನು ಹೇಳ್ತೀನಲ್ವಾ, ಯು ವಿಲ್ ಬಿ ನೀವೇ ಮುಂದಿನ ಡ್ಯಾಶ್ ಕಾನ್ಫಿಡೆನ್ಸ್ ಲೆವೆಲ್ ಯಾವ ಲೆವೆಲಿಗೆ ಹೋಗುತ್ತೆ ಅಂದರೆ ಆ ಲೆವೆಲಿಗೆ ಹೋಗುತ್ತೆ. ಈಗ ಓದಿದ್ದ ಪ್ರಶ್ನೆಗಳಿಗೆ ಇದೇ ಉತ್ತರ ಆಗಿರುತ್ತೆ. ಆ 3 ಪ್ರಶ್ನೆಗಳಿಗೂ ಇದೇ ಉತ್ತರ ಸರ್. ಆಯಿತಾ, ತಾವುಗಳು ದಯವಿಟ್ಟು ಈ ಒಂದು ಆನ್ಸರನ್ನು ಗಟ್ಟು ಹೊಡಿಬೇಕು. ಅದು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಆಯಿತಾ, ಹಾಟ್ ಕ್ವಶನ್ಸು ನನಗೆ 80 ಔಟ್ ಆಫ್ 80 ಫಿಕ್ಸ್ ಬೇಕೇ ಬೇಕು ಅನ್ನೋರು ದಯವಿಟ್ಟು ಈ ಒಂದು ವಿಡಿಯೋವನ್ನು ತಪ್ಪದೆ ನೋಡಿಕೊಂಡು ಎಕ್ಸಾಮಿಗೆ ಹೋಗಿ. ನಂತರದಲ್ಲಿ ಇನ್ನೊಂದು ಕ್ವಶನ್ ಇದೆ. ಹಾಟ್ ಕ್ವಶನಲ್ಲಿ ಬರ್ತಾ ಇರುವಂಥದ್ದು ಯಾವುದು ಅಂತ ಹೇಳಿದರೆ, ರೋಲ್ ಆಫ್ ಶೀಲಾ ರಾಣಿ ಚುಕುಂತ್ ಅಂತ ಒಂದು ಕ್ವಶನ್ ಇದೆ ನಿಮಗೆ. ಎದರಲ್ಲಿ ಅಂತ ಹೇಳಿದರೆ, ವೇರ್ ದೇರ್ ಇಸ್ ಎ ವೀಲ್ ಅಂತ ಒಂದು ನಿಮಗೆ ಒಳ್ಳೆ ಒಂದು ಪಾಠ ಇದೆ ಸರ್. ಪಿ ಸಾಯಿನಾಥ್ ಅವರು ಬರೆದಿರುವಂತಹ ಒಂದು ಪಾಠ. ತಮಿಳುನಾಡು ಸ್ಟೇಟಿನ ಪುಡುಕೊಟ್ಟಾಯ್ ಡಿಸ್ಟಿಕ್ಕಿನ ಒಂದು ಸುಂದರವಾದ ಪಾಠ. ಫೆಮಿನಿಸಮ್ ಸರ್, ಅದು ಫೆಮಿನಿಸಮ್ ಅಂದರೆ ಸ್ತ್ರೀ ಪರವಾದ ಒಂದು ಪಾಠ, ಬಹಳ ಚೆನ್ನಾಗಿದೆ. ರೋಲ್ ಆಫ್ ಶೀಲಾರಾಣಿ ಆರ್ಡಿನರಿ ವುಮೆನ್ ಆಗಿರಲಿಲ್ಲ. ಅವಳು ಏನಾಗಿದ್ಲು ನೋಡಿ, ಶಿ ವಾಸ್ ಫಾರ್ಮರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಫ್ ಪುಡುಕೊಟ್ಟಾಯ್ ಡಿಸ್ಟ್ರಿಕ್ಟ್. ಶಿ ಈಸ್ ಆಲ್ಸೋ ಕಾಲ್ಡ್ ದಿ ಬ್ರೈನ್ ಚೈಲ್ಡ್. ಇದು 1 ಅಂಕಕ್ಕೆ ಭಾಳ ಸಲ ಬರ್ತಾ ಇದೆ. ಈ ಕ್ವಶನ್ ಯಾಕೆ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಅಂದರೆ 1 ಮಾರ್ಕ್ಸಿಗೂ ಕೂಡ ಕೇಳ್ತಿದ್ದಾರೆ, 2 ಮಾರ್ಕ್ಸಿಗೂ, 4 ಮಾರ್ಕ್ಸಲ್ಲೂ ಕೂಡ ಬರ್ತಾ ಇದೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಪ್ರಕಾರ ಈ ಪ್ರಶ್ನೆ ಬಂದರೆ ಈ ಸಲ ನಿಮಗೆ 3 ಮಾರ್ಕ್ಸಲ್ಲಿ ಇದ್ದೇ ಇರುತ್ತೆ, ಇಲ್ಲ 1 ಅಂಕಕ್ಕೆ ಬರುತ್ತೆ. ಇದು ಹಾಟ್ ಕ್ವಶನ್ ಆ್ಯಕ್ಚುಲಿ. ಸಂಪೂರ್ಣವಾಗಿ ಆನ್ಸರ್ ಇಲ್ಲೇ ಕೊಟ್ಟಿದ್ದೇನೆ ನಿಮಗೆ. ಇದನ್ನು ಓದ್ಕೊಂಡು ಹೋಗಬೇಕು. ಆಯಿತಾ, ಯಾವುದೇ ರೀತಿಯಾದಂತಹ ಡೌಟ್ಸ್ಗಳನ್ನು ಇಟ್ಕೊಂಡು ಇಂಗ್ಲೀಷಲ್ಲಿ ಸ್ಪೆಷಲ್ಲಾಗಿ, ಇಂಗ್ಲೀಷ್ ಈಸ್ ಮೈ ಸಬ್ಜೆಕ್ಟ್, ಅದು ನನ್ನ ಸಬ್ಜೆಕ್ಟು, ನೀವು ಓದುತ್ತಿರುವ ಸಬ್ಜೆಕ್ಟು. ಆದರೆ ಇಂಗ್ಲೀಷು ನಮ್ಮದು ಅಲ್ಲ, ನಿಮ್ಮದು ಅಲ್ಲ. ಆಯಿತಾ, ಟೆನ್ಷನ್ ತಗೋಬೇಡಿ ಸರ್. ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮಲ್ಲಿ ಬರೀರಿ. ಇನ್ನೊಂದು ಕ್ವಶನನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೇನೆ ಈಗ. ಈ ಒಂದು ಕ್ವಶನ್ನು ಬರುವ ಸಾಧ್ಯತೆ 90% ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇರುತ್ತೆ. ಆಯಿತಾ, ಇದಕ್ಕಿಂತ ಹಿಂದೆ ಆಲ್ರೆಡಿ ನಾನು ಇದೇ ಪಾಠದ ಮೇಲೆ ಸನ್ನಿ ಮಾರ್ನಿಂಗ್ ಚಾಪ್ಟರಿನ ಮೇಲೆ ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್
2 more questions. ದ ಫಿಕ್ಸಸ್ ಸ್ಟೋರಿ ಆಫ್ ಡಾನ್ ಗಾನ್ಜಲೋ, ಫಿಕ್ಸಸ್ ಸ್ಟೋರಿ ಆಫ್ ಡೊನಾಲಾರಾ. 27 ನಿಮಿಷದ ಆ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿಬಿಟ್ರೆ ಇಡೀ ಟೆಕ್ಸ್ಟ್ ಬುಕ್ಕನ್ನೇ ಕವರ್ ಮಾಡಿ ಎಕ್ಸಾಮಲ್ಲಿ ಬರುವಂಥ ಪ್ರಶ್ನೆಗಳಿಗೆ ವಿತ್ ಕೀ ಆನ್ಸರನ್ನು ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು 27 ನಿಮಿಷ ನೀವು ಕೇಳಿದ್ದೆ ಆದರೆ ನಾನು ಹೇಳ್ತೀನಲ್ವಾ, ನಿಮ್ಮ ಎಕ್ಸಾಮಿನ ರೂಪರೇಷೆ, ನಿಮ್ಮ ಆನ್ಸರ್ ಪೇಪರೇ ಬದಲಾಗ್ಬಿಡುತ್ತೆ. ನಿಮ್ಮ ಒಂದು ನಾಳೆ ಮಾರ್ಕ್ಸ್ ಕಾರ್ಡಲ್ಲಿ ಎಲ್ಲಕ್ಕಿಂತ ಹೈಯೆಸ್ಟ್ ಮಾರ್ಕ್ಸು ಇಂಗ್ಲೀಷ್ ಆಗುತ್ತೆ. ರಿಯಲಿ ಸರ್, ನಾನು ಹೇಳಿದ್ದೆ ಯಾವತ್ತೂ ಕೂಡ ಸುಳ್ಳಾಗಿಲ್ಲ. ದೇವರು ಅದು ಏನು ಮಾಡಿದಾನೋ ಏನೋ ಕೊಟ್ಟವೆಲ್ಲ ಎಕ್ಸಾಮಲ್ಲಿ ಬರ್ತಾಯಿರ್ತವೆ. ಅದು ನಿಮ್ಮ ಪ್ರೀತಿ, ನೀವು ಇಟ್ಟಂಥ ವಿಶ್ವಾಸ. ಎನಿಹೌ, ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಸರ್. ಏನೂ ಇಲ್ಲ, ನಿಮ್ಮ ಇನ್ಸ್ಟಾಗ್ರಾಮು ಅಥವಾ ಫೇಸ್ಬುಕ್ ಇರ್ತಾರೆ, ಅದರಲ್ಲಿ ಸ್ವಲ್ಪ ತಾವುಗಳು ಶೇರ್ ಮಾಡಿಬಿಟ್ರೆ ಸಾಕು. ನಿಮ್ಮ ಕೆಲಸ ಮುಗೀತು ಅಂತ. ಮುಂದಿನ ಕೆಲಸ ಮುಂದಿನವ್ರು ನೋಡ್ಕೊತವ್ರೆ. ಎನಿಹೌ, ಸನ್ನಿ ಮಾರ್ನಿಂಗಲ್ಲಿ ಈ ಕ್ವಶನ್ ಭಾಳ ಸಲ ರಿಪೀಟ್ ಆಗ್ತಾ ಇದೆ, ಹಾಟ್ ಕ್ವಶನ್ಸಲ್ಲಿ ಬರ್ತಾ ಇದೆ ನೋಡಿ. ಇಲ್ ನೇಚರ್ಡ್ ಮ್ಯಾನ್ ಅಂತ ಇದೆ. ಅಜ್ಜಿ ಅಂದರೆ ಡೊನಾಲಾರಾ ಯಾವ ಕಾರಣಗಳಿಗೆ ಅಜ್ಜನನ್ನು ಅಂದರೆ ಡಾನ್ ಗಾನ್ಜೋಲೆಗೆ ಟು ದಿ ಓಲ್ಡ್ ಮ್ಯಾನ್ ಶೀ ಸ್ಕೋಲ್ಡೆಡ್, ಬೈತಾಳೆ. ಆ್ಯಂಡ್ ಇಲ್ ನೇಚರ್ಡ್ ಮ್ಯಾನ್, ಸಂಪ್ರದಾಯ ಇಲ್ಲದಂತಹ ವ್ಯಕ್ತಿ ಅಂತ. ಯಾಕೆ ಅಂದರೆ ಅವನ ಚಟುವಟಿಕೆಗಳನ್ನು ನೋಡಿ, ಅವನ ಹಾವಭಾವಗಳನ್ನು ನೋಡಿ ಬೈತಾಳೆ. ಯಾಕೆ ಅಂತ ಕೇಳಿದರೆ ಇದಕ್ಕೆ ಬಹಳ ರೀಸನ್ಸ್ಗಳಿದ್ದಾವೆ. ಯು ಕ್ಯಾನ್ ರೈಟ್ ಎವ್ರಿಥಿಂಗ್ ಇನ್ ಎಕ್ಸಾಮ್. ಏನೆಲ್ಲ ಬರಿಬೋದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈಗ ತಾವುಗಳು ಕೇಳಿ. ಏನು ಬರಿಬೋದು ಅಂದರೆ, ಹೀ ಸ್ಕೇರ್ಡ್ ಅವೇ ದಿ ಬರ್ಡ್ಸ್, ಹೀ ಲಿಫ್ಟೆಡ್ ದ ಡಸ್ಟ್. ಪಾರ್ಕಿಗೆ ಬರ್ತಾ ಇದ್ದಂಗೆ ಅಜ್ಜ ಏನು ಮಾಡ್ತಾನೆ ಅಂದರೆ ಧೂಳು ಎಬ್ಬಿಸ್ಕೊಂಡು ಬರ್ತಾ ಇರ್ತಾನೆ. ಬಿಕಾಸ್ ಹಿ ಕಾಂಟ್ ವಾಕ್ ಪ್ರಾಪರ್ಲಿ, ಹಿ ರೀಚ್ಡ್ 70 years ಓಲ್ಡ್ ಮ್ಯಾನ್ ಕಾಂಟ್ ವಾಕ್ ಪ್ರಾಪರ್ಲಿ. ಡಸ್ಟು ಧೂಳು ಎಬ್ಬಿಸ್ಕೊಂಡು ಬರ್ತಾ ಇರ್ತಾನೆ ಚಿಕ್ಕ ಮಕ್ಕಳಂಗೆ. ಅದನ್ನೆಲ್ಲ ನೋಡಿ ಇವಳಿಗೆ ಬೇಜಾರು ಅನ್ನಿಸ್ತಾ ಇರುತ್ತೆ, ಹಾಗಾಗಿ ಹಿಂಗೆ ಬೈತಾಳೆ. ನಂತರದಲ್ಲಿ ಪಿಜನ್ಸಿಗೆ ಇವಳು ಫೀಡ್ ಮಾಡ್ತಾ ಇರ್ತಾಳೆ ಬಿಕಾಸ್ ಆಫ್ ಡಾನ್ ಗಾನ್ಜಲೋಸ್, ಆಯಿತಾ. ಆಲ್ ಪಿಜನ್ಸ್ ಸ್ಕೇರ್ಡ್ ಅವೇ, ಆಯಿತಾ. ಎಲ್ಲದೂ ಕೂಡ ಹೆದರ್ಕೊಂಡು ಅಲ್ಲಿಂದ ಹಾರು ಹೋಗ್ತವೆ. ಇನ್ನೊಂದು, ಅಲ್ಲಿ ಪ್ರೀಸ್ಟ್ಗಳು ಕುಂತಿರ್ತವೆ, ಪದೇ ದಟ್ ಬೆಂಚ್ ಬಿಲಾಂಗ್ಸ್ ಟು ಮೀ, ದಟ್ ಬೆಂಚ್ ಬಿಲಾಂಗ್ಸ್ ಟು ಮೀ ಅಂತ ಹೇಳ್ತಾ ಇರ್ತಾನೆ. ಇವೆಲ್ಲ ಕಾರಣಗಳನ್ನು ನೋಡಿ ಆಯಿತಾ ಅವಳಿಗೆ ಇರಿಟೇಟ್ ಆಗ್ತಾ ಇರುತ್ತೆ. ನಂತರದಲ್ಲಿ ಪಕ್ಕ ಬಂದು ಕೂತ್ಕೊಂಡ್ಬಿಡ್ತಾನೆ, ಆಯಿತಾ. ಸೊ ಶಿ ಕಾಲ್ಡ್ ಹಿಮ್ ಆ್ಯಸ್ ಅ ಇಲ್ ನೇಚರ್ಡ್ ಮ್ಯಾನ್. ಇಲ್ಲಿ ಸಂಪೂರ್ಣವಾಗಿ ಆನ್ಸರನ್ನು ಕೂಡ ಡಿಸ್ಪ್ಲೇ ಮಾಡಿದ್ದೇನೆ. ದಯವಿಟ್ಟು ಈ ಆನ್ಸರನ್ನು ತಾವುಗಳು ತಪ್ಪದೆ ಪರ್ಫೆಕ್ಷನ್ ಜೆಂಟಲ್ ಮ್ಯಾನ್, ಪರ್ಫೆಕ್ಟ್ ಜೆಂಟ್ಲ್ ಮ್ಯಾನ್ ಅಂತ ಕರಿತೀಯಲ್ವಾ, ಹಾಗೆ ಹೋಗಬೇಕು. ಹುಡುಗಿ ನೋಡೋಕ್ಕೆ ಹೋಗೋ ಸಮಯದಲ್ಲಿ ಹೋಗಲ್ವಾ, ಅಥವಾ ಹುಡುಗ ನೋಡೋಕ್ಕೆ ಮನೆಗೆ ಬಂದಾಗ ಹೆಂಗೆ ಅಲಂಕಾರ ಮಾಡ್ಕೊಂಡು ಪರ್ಫೆಕ್ಟ್ ಫಿಗರ್ ಆಗಿ ಕೂತ್ಕೊಂಡಿರ್ತೀರ. ನಮ್ಮ ಪರ್ಫೆಕ್ಟ್ ಜೆಂಟ್ಲ್ ಮ್ಯಾನಾಗಿ ಹೋಗಿರ್ತಾರೆ. ಮನೆಯಲ್ಲಿ ಹೆಂಗಿರ್ತಾರೋ ಗೊತ್ತಿಲ್ಲ, ಬರ್ಮುಡ ಹಾಕ್ಕೊಂಡು. ಆದರೆ ನೋಡೋ ಸಮಯದಲ್ಲಿ, ಹೋಗೋ ಸಮಯದಲ್ಲಿ, ಹಾಗೆ ಎಕ್ಸಾಮಿಗೆ ತಾವುಗಳು ಇಂಗ್ಲೀಷ್ ಎಕ್ಸಾಮಿಗೆ ಹೋಗೋ ಸಮಯದಲ್ಲಿ ಪರ್ಫೆಕ್ಟಾಗಿ ಹೋಗಬೇಕು. ಯಾರ್ದು ಕ್ಯಾರ್ರೆ ಅಂದಿರಬಾರ್ದು ಯಾರು ಕೂಡ. ಒಳ್ಳೆ 3 ದಿನ ಆಯಿತಾ, ಗುರುವಾರ ಶುಕ್ರವಾರ ಒಳ್ಳೆ ಊಟ ಮಾಡಿ, ನಿಮಗೇನು ಇಷ್ಟನೋ ಒಳ್ಳೆ ತಿಂಡಿ ತಿಂದು, ಒಳ್ಳೆ ಜ್ಯೂಸ್ ಕುಡಿದು ಅಥವಾ ಬಾಳೆಹಣ್ಣು ಏನೋ ತಿನ್ನಿ, ಒಳ್ಳೆ ಆಯಿತಾ ಚೆನ್ನಾಗಿ ಬರೀರಿ. ನಂತರದಲ್ಲಿ ಸರ್, ಜಪಾನ್ ಆ್ಯಂಡ್ ಬ್ರೆಜಿಲ್ ಪಾಠದಿಂದ ಬ್ರೆಜಿಲ್ ಆ ಒಂದು ಚಾಪ್ಟ್ರಲ್ಲಿ ಬಹಳ ಹಾರ್ಡ್ ಕ್ವಶನ್ ಆಗಿ ಕೇಳುತ್ತಿರುವಂಥದ್ದು ಯಾವುದು ಅಂತ ಹೇಳಿದರೆ, ಪೇಪರ್ ಡಿಫಿಕಲ್ಟ್ ಅಂತ ಯಾವಾಗ ಹೇಳ್ತೀರಾ ನೀವು ಅಂದರೆ ಬ್ರೆಜಿಲ್ ಬಗ್ಗೆ ಕೇಳಿದಾಗ. ಜಪಾನ್ ಏನೋ ಬರೆದು ಬಿಡ್ತೀರಾ, ಆದರೆ ಬ್ರೆಜಿಲ್ ಕೇಳಿದರೆ ನೀರಾಗ್ಬಿಡ್ತೀರಾ. ಬ್ರೆಜಿಲಿಗೆ ಇರುವಂತಹ ವೇಟೇಜು ಜಾಸ್ತಿ ಇದೆ. ದಯವಿಟ್ಟು ಹಾಟ್ ಕ್ವಶನಲ್ಲಿ ಕೇಳಿದರೆ ಬ್ರೆಜಿಲ್ ಕ್ವಶನನ್ನು ಕೇಳ್ತಾನೆ. ಹಾಗಾಗಿ ನೋಡಿ, ಭಾಳ ಈಸಿ ಇದು. ಬ್ರೆಜಿಲ್ ದೇಶ ಪಾಪ್ಯುಲರ್ ಏನಕ್ಕೆ, ಕ್ರೇಜ್ ಏನಿರಲಿ ಅಂತ ಹೇಳಿದರೆ, ಬ್ರೆಜಿಲಲ್ಲಿ ಕ್ರೇಜ್ ಏನು ಹೇಳಿ? ಫಾಸ್ಟಾಗಿ ಡ್ರೈವಿಂಗ್ ಮಾಡುವಂಥದ್ದ. ಅಲ್ಲಿ ಕ್ರೇಜ್ ಏನು ಅಂದರೆ ಮೋಟರ್ ಕಾರ್ಸ್ ಕ್ರೇಜಲ್ಲಿ. ಜಪಾನಲ್ಲಿ ಕ್ರೇಜ್ ಏನು ಅಂತ ಹೇಳಿದರೆ ಬೌವಿಂಗ್ ಅಂದರೆ ನಮಸ್ಕರಿಸುವುದು. ಇಲ್ಲಿ ಕಾರ್ಸು, ನಿಮಗೇನಪ್ಪ ಕ್ರೇಜ್ ಅಂದರೆ, ಸರ್ ನನಗೆ ಶೂ ಕಲೆಕ್ಷನ್ ಕ್ರೇಜ್ ಇದೆ ಅಂತೀರ. ಕ್ರೇಜ್ ಅಂದರೆ ಅರ್ಥ ಆಯ್ತಾ, ಹುಚ್ಚುತನ ಅಂತ. ಹಾಗೆ ಅಲ್ಲಿ ಮೋಟರ್ ಕಾರ್ಸ್. ಹೀಗೆ ಡ್ರೈವರ್ಸ್ ನಡುವೆ ನಡೆಯುವಂತಹ ಕೋಲ್ಡ್ ವಾರ್ ಅಂದರೆ ಯಾರ ಜೀವ ಹೋಗಲ್ಲ, ಅದನ್ನು ಕೋಲ್ಡ್ ವಾರ್, ಶೀತಲ ಸಮರ ಅಂತ ಕರಿತೀವಿ. ದಿಸ್ ಈಸ್ ಅ ಪರ್ಫೆಕ್ಟ್ ಆನ್ಸರ್ ಸರ್. ಯು ವಿಲ್ ಗೆಟ್ ಔಟ್ ಆಫ್ ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮ್. ಇಷ್ಟು ನಾನು ಹೇಳಬಲ್ಲೆ. ಪ್ಲೀಸ್ ಟು ಗೆಟ್ ಔಟ್ ಆಫ್ ಮಾರ್ಕ್ಸ್ ಇನ್ ಇಂಗ್ಲೀಷ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ರೈಟ್ ಆ್ಯಂಡ್ ಲರ್ನ್. ಧನ್ಯವಾದಗಳು. ಮುಂದಕ್ಕೆ ಹೋಗೋಣಲ್ವಾ, ಇನ್ನೊಂದು ಪಾಠ. ಇದು ಸರ್ ಇರೋದು ಕ್ವಶನ್ ಪೇಪರಲ್ಲಿ. ಇದು ನೋಡಿದ ತಕ್ಷಣ ಯಾರೂ ಬರೆಯೋದೇ ಇಲ್ಲ ಸರ್. ಇಲ್ಲಿವರೆಗೂ ನಾನು
ಹೋಗ್ತಾನೆ ಇದ್ದೀನಿ ಇವ್ಯಾಲ್ಯೂಯೇಷನ್ ಮಾಡಲಿಕ್ಕೆ, ಯಾರು ಈ ಕ್ವಶನ್ನೇ ಅಟೆಂಡ್ ಮಾಡಲ್ಲ. ಈ ಕ್ವಶನ್ ಪದೇ ಕೇಳ್ತಾನೆ ಇದ್ದಾನೆ. ಇದು ವೋಟರ್ ಪಾಠದಿಂದ ಇರುವಂತಹ ಪ್ರಶ್ನೆ. ಇದು ಯಾವುದು ಅಂತ ಹೇಳಿದರೆ, ರೈಟ್ ಎ ನೋಟ್ ಆನ್ ದಿ ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ POP, 1 ಅಂಕಕ್ಕೂ ಕೂಡ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಈ ಪಾರ್ಟಿಯ ಬಗ್ಗೆ ಬರೀರಿ, ಯಾಕೆ ಈ ಪಾರ್ಟಿ ಬೆಳಕಿಗೆ ಬಂತು ನೋಡಿ ಸರ್. ಇದು 4 ಮಾರ್ಕ್ಸಲ್ಲಿ ಬರಲಿಲ್ಲ, 3 ಮಾರ್ಕ್ಸಿಗಂತೂ ಬರಲ್ಲ. 4 ಮಾರ್ಕ್ಸಿಗೆ ಬರಲಿಲ್ಲ ಅಂದರೆ 2 ಮಾರ್ಕ್ಸಲ್ಲಿ ಫಿಕ್ಸು. ಹಾರ್ಡ್ ಕ್ವಶನ್ ಇದು. ಯಾಕೆ ಬೆಳಕಿಗೆ ಬಂತು, ಇದು ಭಾಳ ಸಲ ಕೇಳಿದ್ದಾನೆ. ಯಾಕೆಂದರೆ ಟು ಸೇವ್ ದೇರ್ ಕಲ್ಚರ್, ಟು ಸೇವ್ ದೇರ್ ರಿಲಿಜಿಯನ್, ಟು ಪ್ರೊಟೆಕ್ಟ್ ದೇರ್, ಇವೆಲ್ಲ ಆಯಿತಾ, ಇದನ್ನೆಲ್ಲ ಬರೀಬೇಕಾಗತ್ತೆ. ಇದು ಸಂಪೂರ್ಣವಾಗಿ ಓದಿದಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ, ದಿ ಎನಿಮಿ ರೂಫ್, ಯಾಕಂದರೆ ರೂಫ್ ಒಬ್ಬ PAP ಪಾರ್ಟಿಗೆ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾನೆ. ಹಿ ವಾಸ್ ವರ್ಕಿಂಗ್ ಫಾರ್ PAP ಪಾರ್ಟಿ. ಹಿಸ್ ಎನಿಮಿ ವಾಸ್ POP, ಹೌದಲ್ವ, ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ, ವಿಚ್ ಹ್ಯಾಡ್ ಬೀನ್ ಫಾರ್ಮ್ಡ್ ಬೈ ದಿ ಟ್ರೈಬ್ಸ್ ಪೀಪಲ್. ಏನಕ್ಕೆ? ಟು ಸೇವ್ ದೆಮ್ಸೆಲ್ಫ್. ಎದರಿಂದ? ಫ್ರಮ್ ಪೊಲಿಟಿಕಲ್, ಫ್ರಮ್ ಕಲ್ಚರಲ್, ಫ್ರಮ್ ಸೋಷಿಯಲ್, ಫ್ರಮ್ ರಿಲಿಜಿಯಸ್ annihilation. Although it was clear the party had no chance here in that place to fight against PAP. ಆದರೂ ಕೂಡ ಅವರು ರೆಡಿಯಾಗಿ ಬರ್ತಾರೆ, ಆಯಿತಾ. ಸೊ ಮೈ ಡಿಯರ್ ಚಿಲ್ಡ್ರನ್, ದಿಸ್ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್. ಬಹಳ ವೀಕ್ ಇದ್ದವರು ಹಾಟ್ ಕ್ವಶನ್ಸನ್ನು ಸ್ಕಿಪ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡಿದವರು ಏನೂ ಮಾಡಲಿಕ್ಕಾಗಲ್ಲ ಸರ್. ನಾನು ಹೇಳ್ತೀನಿ, ಜೀವನದಲ್ಲಿ ಒಮ್ಮೆ ಈ ಚಾನ್ಸ್ ಸಿಗುತ್ತೆ, ವಿಡಿಯೋ ನೋಡ್ಕೋಬೇಕು. ಎಲ್ಲೆಲ್ಲೋ ಹೋಗಿ 20 ನಿಮಿಷ 10 ನಿಮಿಷ ಕೂತ್ಕೊಂಡು ಗಂಟೆ ರೀಲ್ಸ್ ನೋಡಿಬಿಡ್ತೀರಾ, ಅಥವಾ ಒಂದು ಮೂವಿ ನೋಡಿಬಿಡ್ತೀರಾ. ಇವತ್ತು ಫ್ರೆಶ್ ಆಗಿಬಿಡೋಣಲೇ ಅಂತ. ನನ್ನ ಮಾತನ್ನು ಕೇಳಿ ಸರಿಯಾದ ವಿಡಿಯೋ ನೋಡಿ, ಜೀವನವೇ ಬದಲಾಗತ್ತೆ. ಯು ಆರ್ ವಿತ್ ರೈಟ್ ಪರ್ಸನ್ ವಿತ್ ರೈಟ್ ಪ್ಲಾಟ್ಫಾರ್ಮ್, ಆಯಿತಾ. ನಾನು ಹೇಳ್ತಾ ಇದ್ದೀನಿ, ಇಂಗ್ಲೀಷ್ ಎಕ್ಸಾಮಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಲು ನಮ್ಮ ಸೆಕೆಂಡ್ ಇಯರ್ PUC, ಫಸ್ಟ್ ಇಯರ್ PUCಗೆ ಪರ್ಫೆಕ್ಟ್ ಸರ್, ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಜೊತೆ ಇರಲಿ. ಬಹಳ ವೀಕ್ ಇದ್ದವರು ದಯವಿಟ್ಟು ಮೊದಲು ಗ್ರಾಮರ್ ಕಲಿಬೇಕು ಸರ್. ಇದರಲ್ಲಿ 2 ಕ್ವಶನ್ಸನ್ನು ನಾನು ಡಿಸ್ಪ್ಲೇ ಮಾಡಿಲ್ಲ, ಯಾಕಂದರೆ ಎಲ್ಲ ಓದಕ್ಕೆ ಹೋಗಿ ಆಮೇಲೆ ಏನೂ ಬರಲ್ಲ ಎಕ್ಸಾಮಲ್ಲಿ. ನೋಡಿ, 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾನೆ, ಅದರಲ್ಲಿ 3ಕ್ಕೆ ತಾವುಗಳು ಉತ್ತರವನ್ನು ಬರೀಬೇಕು. ಯಾವುದು? 4 ಮಾರ್ಕ್ಸ್. ಹಾಗಿದ್ರೆ 3 ನಿಮಗೆ ಎಕ್ಸ್ಟ್ರಾ ಕ್ವಶನ್ಸ್ ಇದೆ. ಆ 3 ಎಕ್ಸ್ಟ್ರಾ ಕ್ವಶನ್ಸಲ್ಲಿ ಯಾವುದು ಬಿಡಬೇಕು ತಾವುಗಳು ಅಂತ ಹೇಳಿದರೆ, ರವೀಂದ್ರನಾಥ್ ಟಾಗೋರ್ ಬಗ್ಗೆ ಕೇಳಿದರೆ ವಂದನ ಶಿವ ಪಾಠದಿಂದ ಅದನ್ನು ಡ್ರಾಪ್ ಮಾಡಿ, ಓದುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮಗೆ ಅಲ್ಲಿ 6ರಲ್ಲಿ 3 ಬರೀಬೇಕು. ಅರ್ಥ ಆಗುತ್ತಾ ಪ್ರೀತಿಯ ವಿದ್ಯಾರ್ಥಿಗಳೇ? 3 ಮಾರ್ಕ್ಸಲ್ಲಿ 6 ಕೇಳ್ತಾನೆ. ಆ 6ಅಲ್ಲಿ ಕೇವಲ ತಾವುಗಳು ಅಟೆಂಡ್ ಮಾಡಬೇಕಾಗಿರೋದು 4. ಅಲ್ಲೂ ಕೂಡ ಎಕ್ಸ್ಟ್ರಾ 2 ಡ್ರಾಪನ್ನು ಮಾಡ್ಬೋದು. ಅಂದರೆ 4 ಮಾರ್ಕ್ಸಲ್ಲಿ 3 ಡ್ರಾಪ್ ಮಾಡ್ಬೋದು, 80 ಔಟ್ ಆಫ್ 80 ಬರುತ್ತೆ. 3 ಮಾರ್ಕ್ಸಲ್ಲಿ 2 ಡ್ರಾಪ್ ಮಾಡ್ಬೋದು. ಡ್ರಾಪ್ ಅಂದರೆ ಎಕ್ಸ್ಟ್ರಾ ಕ್ವಶನ್ಸ್ ಅಂತ, ಆಯಿತಾ. ನಿಮಗೆ 6 ಅಂಕದ ಪ್ರಶ್ನೆಗಳು ಈ ವರ್ಷ ಇಲ್ಲ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗಿರಲಿ. ನೀವು ಕೊಟ್ಟಂತಹ 10 ನಿಮಿಷ ಇದೆ ಅಲ್ವಾ, ನಿಮ್ಮ ಎಕ್ಸಾಮಲ್ಲಿ ನಿಮಗೆ 80ಕ್ಕೆ 80 ಅಂಕ ತಂದು ಕೊಡುತ್ತೆ ಸರ್. ಇಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ನನಗೆ ನಿಮ್ಮಿಂದ ಇದು ಒಂದೇ ಬೇಕಾಗಿರೋದು ಸರ್, ಶೇರ್ ಅವರ್ ವಿಡಿಯೋಸ್. ದಯವಿಟ್ಟು ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿ, ನೀವು ಒಳ್ಳೆಯ ಅಂಕ ತೆಗೀರಿ, ನಿಮ್ಮ ಫ್ರೆಂಡ್ಸು ಕೂಡ ಒಳ್ಳೆಯ ಅಂಕನ ತೆಗೀರಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಗ್ರಾಮರಿನ ಲಿಂಕನ್ನು ಕೊಟ್ಟಿರ್ತೇನೆ, ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆಯ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.